75 ಕಿಲೋಮೀಟರು ಆಯ್ತಾ. ನಿಂದು ಹ್ಯಾಪಿ ಬರ್ಡೇ ಹಿಂಗೆ ತಿಂದಿದ್ದ ನೀನು. ಮಾಧುಗೆ ಇಷ್ಟ ಇಲ್ಲ ಅಕ್ಕ, ತುಂಬಾ ಖುಷಿ ಆಯ್ತಕ್ಕ, ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ಸ್ ಅಕ್ಕ. ಜಾಗಕ್ಕೆ ತ್ರಿವೇಣಿ ಪಾಪು ಅಂಡ್ ಮಧು ಪಾಪು ಬರ್ತಾರೆ. ನೋಡೋಣ ಯಾವ ಪಾಪು ಆಗುತ್ತೆ ಏನು ಅಂತ. ನಾನು ತುಂಬಾ ಕುತೂಹಲದಿಂದ ಪಾತ್ರೆ ತೊಳೆದೆ ಇವತ್ತು. 25 ಅದನ್ನು ಕೌಂಟ್ ಮಾಡೋನೆ ನೋಡಿ. ಬಟ್ಗೆ ರೆಡಿ ಆಗಿದೆ ಇದೆಲ್ಲ. ಸೊ ಕನ್ಸಿಸ್ಟೆನ್ಸಿ ಅಂತೂ ಕರೆಕ್ಟಾಗಿ ಬಂದಿದೆ. ಜಸ್ಟು ಅರ್ಶಿನ ಕುಂಕುಮ ಕೊಡಿ ಅಂದೆ, ಬಟ್ ಅವ್ರ ಪ್ರೀತಿಯಿಂದ ಇಲ್ಲ ಕೊಡಲೇಬೇಕು ಅಂತ. ಗುಡ್ ನೈಟ್ ಮಾಡ್ಬಿಡು ಎಲ್ರಿಗೂ. ಗುಡ್ ನೈಟ್. ಗುಡ್ ನೈಟ್ ಕಂದ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನು ವಿಷಯ ಅಂತ ಈಗ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಇವಾಗ ಆನ್ ದ ವೇ ನಾವು ಬರ್ಡೇಗೆ ಹೊರಡ್ತಾ ಇದ್ದೀವಿ. ಸೊ ಅಪ್ಪು ಅವರಿದ್ದಾರೆ ಆ್ಯಂಡ್ ಇಲ್ಲಿ ಒಂದೋರಿದ್ದಾರೆ. ಯಾಕೆ ಜಡೆ ಏನು ಮಾಡಿದೆ? ಹಂಗೆಲ್ಲ ಮಾಡಬಾರ್ದು ಅಪ್ಪು. ಒಂದು ಜಡೆ ನೋಡಿ ಗೈಸ್. ನಮ್ಮ ಬಾಸ್ ಮತ್ತೆ ಚಿಕ್ಕ ಬಾಸ್ ಇದ್ದಾರೆ. ಪಪ್ಪು ಮದು ಎಲ್ಲಿ ಪಪ್ಪು? ಹಾಯ್ ಪಪ್ಪು ಮಾಯ್. ಕಂದ ಕಂದ. ಇವಾಗ ಹೈವೇಗೆ ಅಣ್ಣವರು ಜ್ಯೂಸ್ ತರಕ್ಕೆ ಹೋಗಿದ್ರು, ತಗೊಂಡು ಬರ್ತಿದ್ದಾರೆ. ಸೊ ಟ್ರಾವೆಲ್ ಅಲ್ವಾ, ಸ್ವಲ್ಪ ಮೋಸಂಬಿ ಜ್ಯೂಸ್ ಕುಡಿಯೋಣ ಅಂತ. ಅಂದರೆ ಹುಳಿ ಅಂಶ ಇದ್ರೆ ಸ್ವಲ್ಪ ವಾಮಿಟ್ ಎಲ್ಲ ಆಗಲ್ಲ ಅಂತ ಹೇಳಿ ಕುಡಿತಾ ಇದೀವಿ. ಒಂದು ನೀನು, ನಿಂಗೆ ವಾಮಿಟ್ ಆಗುತ್ತಾ ನಿಜ ಗೈಸ್? ಒಂದು ನೋಡಿ ಬ್ಯಾಗ್ ಹಿಡ್ಕೊಂಡು 2 ಜಡೆ ಹಾಕೊಂಡು, ಒಂದು ಶೋ ಕ್ಯೂಟ್ ಆಫ್ ಯು. ಒಂದು ಅಲ್ಲ ಒಂದು ಚೆನ್ನಾಗಿ ಕಾಣ್ತಾ ಇದೀಯ ನೀನು. ಹಾ ಗೈಸ್, ಲಿಪ್ಸ್ಟಿಕ್ ಹಾಕ್ಸ್ಕೊಂಡ್ಲು, ಬ್ಲಶ್ ಹಾಕ್ಸ್ಕೊಂಡ್ಲು, ಏನೇನೆಲ್ಲ ಹಾಕ್ತಿವಿ ಗೊತ್ತಪ್ಪ ನಿಂಗೆ? ಅವಳೇ ಎಲ್ಲೇನೋ ಹೇಳ್ತಾಳೆ. ಏನೇನ್ ಹಾಕ್ಬೇಕು ಮೇಕಪ್ ಅಲ್ಲಿ? ನಿನ್ಗೆ ಏನ್ ಇಷ್ಟ ಮೇಕಪ್ ಅಲ್ಲಿ? ಹೇಳ್ಬೇಕು ಬೇಗ. ಏನ್ ಇಷ್ಟ? ಲಿಪ್ಸ್ಟಿಕ್ ಇಷ್ಟನಾ? ಲಿಪ್ಸ್ಟಿಕ್ ಎಲ್ಲ ಹಾಕ್ತಿವಿ? ತೋರ್ಸು ಬೇಗ. ಎಲ್ಲ ಹಾಕ್ತಿವಿ? ಹಣ್ಣು ಚೈ ಐತೆ ಅವಳೆ. ಇವಾಗ ನಿತಿನ್ ಅವರು ಡ್ರೈ ಮಾಡ್ತಾ ಇದಾರೆ. ಇಲ್ಲಿ ಜ್ಯೂಸ್ ರೆಡಿ ಆಗಿದೆ. ಅಪ್ಪ ಅವರು ಜ್ಯೂಸ್ ಕುಡಿತಾ ಇದಾರೆ. ನಾವು ಹೈವೇಲೆ ಬೈಪಾಸ್ ಹೋಗಿ ಅದು ಅವ್ರ ಫೋನಲ್ಲಿ ಮಾತಾಡ್ತಾರೆ. ಡಿಸ್ಟರ್ಬೆನ್ಸ್ ಸ್ವಲ್ಪ. ಥ್ಯಾಂಕ್ ಯು. ಇಲ್ಲಿಂದ 75 ಕಿಲೋಮೀಟರು. ಮಾಧು ಅವರ ಕ್ಲೋಸ್ ಫ್ರೆಂಡ್, ಅದೇ ಒಂದು ಫ್ರೆಂಡ್ ಬಾಂಡಿಂಗ್ ಇಟ್ಕೊಂಡಿದ್ದಾನೆ ಅಂದ್ರೆ ಅದು ಊರ ಹತ್ರನೇ ಗಿರೀಶಣ್ಣ ಅಂತ. ನಂದು ತುಂಬಾ ಗೊತ್ತಿರೋರು, ಅಣ್ಣವರು. ಅವ್ರ ವೈಫ್ ನನ್ನ ಫ್ರೆಂಡ್ ಅನುಷ ಅಂತ. ಹಾಗಾಗಿ ಇವತ್ತು ಕ್ಲಾಸ್ ಏನು ಇರ್ಲಿಲ್ಲ ಅಂತ ಹೊರಡ್ತಾ ಇದೀವಿ ಇವಾಗ. ಬರ್ತ್ಡೇ ಮುಗಿಸ್ಕೊಂಡು ಆನ್ ದ ವೇ ನನ್ ಕ್ಲಾಸ್ ಅಂತ ಇದೀನಿ. ನಮ್ ಸ್ಟೂಡೆಂಟ್ ಒಬ್ರು ಪಾಪದ್ ಅದನ್ನು ಮುಗಿಸ್ಕೊಂಡ್ ಬರೋಣ ಅಂತ ಅನ್ಕೊಂಡಿದೀನಿ. ನೋಡ್ಬೇಕು ಏನಾಗುತ್ತೋ ಏನೋ ಗೊತ್ತಿಲ್ಲ. ಒಪ್ಪೋರೆ ಬಂದ ತಕ್ಷಣನೇ ಕೇಕ್ ಆಯ್ತು. ಹೆಂಗಿತ್ತು ಜರ್ನಿ? 1 ಅವರ್ 1.5 ಅವರ್. ಒಂದು ಕೇಕ್ ಚೆನ್ನಾಗೈತಾ? ನಿಂದು ಹ್ಯಾಪಿ ಬರ್ಡೇ ಹಿಂಗೆ ತಿಂದಿದ್ದ ನೀನು? ಹಾ ಹೇಳು. ಮಾತೇ ಆಡೋದಿಲ್ಲ, ಮಾತೇ ಬರೋದಿಲ್ಲ. ಅಪ್ಪು ಏನೋ ಗಿಫ್ಟ್ ಕೊಟ್ಟವ್ರು ನಿಂಗೆ ಆಲ್ರೆಡಿ ಬಂದ ತಕ್ಷಣನೇ? ಏನ್ ಕೊಟ್ರು? ಪಪ್ಪು ಏ ಕಂದ, ಏ ಚಿಕ್ಕಪ್ಪು ಪಪ್ಪು. ಮುಂದೆ ಬನ್ನಿ. ಸ್ವಲ್ಪ ಮುಂದೆ ಬಂದು ನೋಡಿ ಸರ್. ಹಾಗೆ ಆಯ್ತಾಯ್ತು.
ಇಲ್ಲಿ ಈ ಕಡೆ ಈ ಕ್ರಾಸ್ ಆಗಿ ಮೇಡಮ್ ಒಂದು ಏನು ತಿಂತ ಇದೆಯಾ? ಹಾಂ, ನಾವಿವಾಗ ಊಟಕ್ಕೆ ಬಂದ್ವಿ. ಇದು ಒಂದು ಗೋಟಿ ಗೊಜ್ಜು ನೋಡಿ ಎಷ್ಟು ಇದೆ. ಮಾಧುಗೆ ಇಷ್ಟ ಗೋಟಿ ಗೊಜ್ಜು. ನಾನೇ ಮಟನ್ ಹಾಕ್ಸ್ಕೊತಾನೆ. ಒಂದು ಚೀಚಿ ತಿಂತೀಯಾ? ಹ್ಞೂ, ಸ್ವಲ್ಪ ಹಾಕಿ ಒಂದು ಅವಳು ಒಂದೇ ಒಂದು ಹಾಕಿದ್ದ. ಒಂದು ಬೇಕಾ? ಮಟನ್ ಇಷ್ಟನಾ? ಹಾಂ, ಇಷ್ಟನಾ? ಹಲೋ ಬಿಂದು. ಹಾಯ್ ಮ್ಯಾಮ್. ಎಕ್ಸ್ಪೆಕ್ಟ್ ಮಾಡಿದ್ದ ಬರ್ತೀನಿ ಅಂತ. ಇಲ್ಲ ಅಕ್ಕ, ನಿಜವಾಗ್ಲೂ ಬರ್ತೀನಿ ಅಂತ ಅಂದಿದ್ರೆ ಫುಲ್ ಎಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡ್ಬೋದು. ಅದೆಲ್ಲ ಏನಿಲ್ಲ, ಅದೆಲ್ಲ ಫಂಕ್ಷನ್ ಟೈಮಲ್ಲಿ ಕಾಮನ್ ಅಲ್ವಾ. ಅದೆಲ್ಲ ನಾರ್ಮಲ್ ಆಗಿ ಏನು ಮಾಡೋಕ್ಕಾಗಲ್ಲ. ಫಂಕ್ಷನ್ ಆದಾಗ ಅದೆಲ್ಲ ಗುಡ್ಸಂಗಿಲ್ಲ. ನಾವು ಇನ್ನೋಗ್ರ ಇದು ಓಪನ್ ಮಾಡಿದ್ವಲ್ಲ ಗೃಹಪ್ರವೇಶ ಟೈಮಲ್ಲೂ ಹಂಗೇನೆ ಫುಲ್ ಅದೆಲ್ಲ ಕಲಾಪಿಲ್ಲಿ ಆಗ್ಬಿಟ್ಟಿರುತ್ತೆ. ಥ್ಯಾಂಕ್ಸ್ ಅಕ್ಕ, ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಿಜವಾಗ್ಲೂ ನೀವು ಬರ್ತೀರಾ ಅಂತಾನೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಕ್ಕ. ನಾವು ಲೇಟ್ ಆಗ್ಬಿಟ್ಟೈತೆ ಆಲ್ರೆಡಿ. ಗೈಸ್ ಇವಾಗ ಆಲ್ರೆಡಿ ಟೈಮು ಎಷ್ಟು ಬಿಂದು ಟೈಮು 5 ಆಗೈತಾ? 5 ಆಗೈತೆ. 5 ಅಲ್ಲಿಂದ ಮುಗಿಸ್ಕೊಂಡು ಬಿಂದು ಬೇಜಾರು ಮಾಡ್ಕೊತಾಳೆ. ಪಾಪ ಸ್ಟೋನ್ಸ್ ಎಲ್ಲ ಕಾಲ್ ಮಾಡಿದ್ಲು. ಅದು ಪಪ್ಪು ಅಪ್ಪನೆಲ್ಲ ಕರ್ಕೊಂಡ್ಬಂದ್ರೆ ಇನ್ನೊಂದು ದಿನಾನು ಬಂದು ಕರೆದಿಲ್ಲ. ಅದಕ್ಕೋಸ್ಕರ ಪಾಪ ಬೇಜಾರು ಮಾಡ್ಕೊತಾಳೆ. ಅದಕ್ಕೆ ಕರೆದಿಲ್ಲ. ಇಲ್ಲ ಅಕ್ಕ, ತುಂಬಾ ಖುಷಿ ಆಯ್ತು ಅಕ್ಕ, ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ಸ್ ಅಕ್ಕ ಬಂದಿದ್ದಕ್ಕೆ. ಮಗನ್ ಮಲಗಿಸ್ಬಿಟ್ಟವಳೆ, ದೃಷ್ಟಿ ಆಗ್ಬಿಟ್ಟೈತಂತೆ ಅವನು. ಆಗ್ಬಿಟ್ಟು ಫುಲ್ ಚಂಡಿ ಹಿಡಿದ್ಬಿಟ್ಟವನೇ. ನಮ್ ಒಂದು ನಿನ್ನೆ ನೋಡ್ತವ್ರೆ. ಮೇಕಪ್ ಮಾಡ್ಕೊಂಡು ಯಾವಾಗ ನೆನ್ಪಾಯ್ತಾ ಒಂದು ನಿನ್ಗೆ? ನೋಡಲ್ಲಿ ಅಕ್ಕಂಗ್ ನೆನ್ಪಾಯ್ತಂತೆ. ನಿಂಗೆ ನೆನ್ಪಾಯ್ತಾ ಅಕ್ಕ? ನೆನ್ಪಿಲ್ವಾ? ಮೇಕಪ್ ಕ್ಲಾಸ್ಗೆ ನೋಡಿ ಆ ಸ್ಟೂಡೆಂಟ್ ಮನೆಗೆ ಹಿಂಗೆಲ್ಲ ಬರ್ತಾರೆ. 2 ಜಡೆ. ಒಂದು ನಮ್ಮ ಮಾಧುಗಂತೂ ಮಾಲ್ಟು ಸಖತ್ ಇಷ್ಟ ಆಗ್ಬಿಟ್ಟೈತೆ. ಇವತ್ತು ಅವರು ಕುಡಿದ್ರು. ಹೌದಾ ಅಕ್ಕ, ನಿಮ್ಮಿಂದಲೇ ಎಷ್ಟೊಂದು ಜನ ಆರ್ಡರ್ಗಳು ಸಿಗ್ತಾ. ಅದು ಒಂದು ಬಿಸ್ನೆಸ್ ಅಲ್ವಾ, ಎಲ್ಲರೂ ಚೆನ್ನಾಗಿರ್ಬೇಕು, ಒಳ್ಳೇದಾಗ್ಲಿ ಮಾಡು, ಅದು ಒಂದು ಬಿಸ್ನೆಸ್. ಥ್ಯಾಂಕ್ಸ್ ಅಕ್ಕ, ಎಲ್ಲ ನಿಮ್ಮ ಆಶೀರ್ವಾದ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಬಟ್ 2 ಕಡೆನೂ ಪಾಪು ಸ್ವಲ್ಪ ಅಂದರೆ ರಿಸ್ಕ್ ಅಲ್ವಾ. ಪಾಪ ಬೆಳಗ್ಗೆಯಿಂದ ಲೈಕ್ ಒಂದು 11ಇಂದನೂ ಫೋಟೋಶೂಟ್ಗೆ ಅಂತ ನಿಂತಿರ್ತಾರೆ ಪಾಪನು ಕರ್ಕೊಂಡು. ಹಂಗಾಗಿ ಅವ್ರಿಗೂ ಸ್ವಲ್ಪ ಸ್ಟ್ರೆಸ್ ಆಗಿರುತ್ತೆ. ಸೊ ಸ್ವಲ್ಪ ಚಂಡಿ ಮಾಡ್ತಾಯಿದ್ರು ಪಾಪು. ಅಲ್ಲಿ ನನ್ನ ಫ್ರೆಂಡ್ ಅವ್ರ ಪಾಪುನು ಸ್ವಲ್ಪ ಇದು ಮಾಡ್ತಾಯಿದ್ಲು. ಹಾಗೇನು ಬಿಂದು ಪಾಪು ಸ್ವಲ್ಪ ಮಲ್ಕೊಂಡಿದ್ದ. ಅದಾದಮೇಲೆ ಎದ್ದ. ಸೊ ಅವ್ರಿಗೂ ಗಿಫ್ಟ್ ಏನಾದರೂ ಕೊಡೋಣ ಅಂತ ಅಂದ್ಕೊಂಡು ಅವ್ರಿಗೆ ರಿಂಗ್ ಕೊಟ್ವಿ. ನಾನು ಲಾಸ್ಟ್ ಇದರಲ್ಲಿ ಶಾಪಿಂಗ್ ಹೋಗಿದ್ದು ರಿಂಗ್ ತೊಗೊಳಕ್ಕೇನೆ ಪಾಪುಗೆ ಅಂತೇಳಿ. ಹಾಗೆ ನಮ್ಮ ಪಪ್ಪುಗೂ ಏನೇನೋ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಮಾಧವ್ರು ಅದಕ್ಕೆ ಬಂದಿದ್ದು ನನ್ನ ಜೊತೆ. ಅದೇ ಖುಷಿ ನನಗೆ. ಅವತ್ತು ಎಲ್ರಿಗೂ ಶಾಕು ಗೈಸ್, ನೋಡಿದ್ರಲ್ಲ ನೀವೇನೆ, ಎಲ್ಲರೂ ಫುಲ್ ಶಾಕ್ ಅಂದರೆ ಶಾಕು. ಸೊ ಇವಾಗ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಹೊರಟ್ಲು. ನಾಳೆ ಕ್ಲಾಸ್ ಇರೋದ್ರಿಂದ ಹೋಗ್ಬೇಕಲ್ವ, ಅವಳು ಸ್ಕೂಲ್ಗೆ ಜಾಯಿನ್ ಮಾಡಿದ್ದಾರೆ. ಹಂಗಾಗಿ ಅಪ್ಪುದು ಅವಳದು ಇಬ್ರದ್ದು ಇಡೀ ಅಷ್ಟಲ್ಲಿ ನನಗೆ ಸಾಕಾಗ್ಬಿಡುತ್ತೆ. ಇಬ್ಬರು ಸ್ವಲ್ಪ ಕಿತ್ತಾಡ್ತಾ ಇರ್ತಾರೆ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡಿಕೊಂಡು. ಹಂಗಾಗಿ ಮತ್ತು ಒಂದು ನಮ್ಮನ್ನ ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಬಿಟ್ಟಿದ್ದಾಳೆ. ಲೈಕ್ ಅಂದರೆ ಮನೆ ಮಗಳಿಗಿಂತ ಹೆಚ್ಚಾಗಿ ಅಟ್ಯಾಚ್ಮೆಂಟು. ಅವ್ರ ಅಪ್ಪ ಅಮ್ಮ ಕರೆದ್ರೂ ಅವಳು ರೆಸ್ಪಾನ್ಸ್ ಮಾಡೋದಿಲ್ಲ. ಅತ್ತೆ ಮನೆ ನನ್ನ ಅತ್ತೆ ಅಂತ ಕರೀತಾಳೆ ಅವಳು. ಸೊ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಮಾಡ್ಕೊಬಿಟ್ಟಾಳೆ. ನಮಗೂ ಹೆಣ್ಮಕ್ಳು ಯಾರು ಇಲ್ದಿರೋದ್ರಿಂದ ಜಾಸ್ತಿ ಅವಳ ಕಡೆಗೆ ಪ್ರೀತಿ ಜಾಸ್ತಿ. ಹಾಗೆ ನಮ್ಮ ತ್ರಿವೇಣಿ ಮಗಳು ಸಿರಿ ಕಂಡ್ರು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸದ್ಯಕ್ಕೆ ಈಗ ಅವರಿಬ್ಬರೇ ಜಾಸ್ತಿ ಬರೋದು. ಇವಾಗ ಅವರಿಬ್ಬರೇ ಜಾಸ್ತಿ ಬರೋದು. ಬಂದರೆ ನಮ್ಮ ಅಣ್ಣನ ಮಗಳು ಬರ್ತಾಳೆ, ನೋಡಿರ್ತೀರ ಅವಳನ್ನ ನೀವು, ಚಿನ್ಮಯ್ ಅಂತ. ಅವಳು ಬರ್ತಾಳೆ. ಅವಳನ್ನ ಬಿಟ್ರೆ ಸದ್ಯಕ್ಕೆ ಅಷ್ಟೇ ಗೈಸ್ ನಮ್ಮ ಮನೆಗೆ ಮಕ್ಕಳು ಅಂತ ಬರೋದು. ಇನ್ನು ನೆಕ್ಸ್ಟು ತ್ರಿವೇಣಿ ಆ್ಯಂಡ್ ಮಧು ಬರೋ ಮಕ್ಕಳು ಬರ್ತಾರೆ ಅಷ್ಟೇ ನಮ್ಮ ಮನೆಗೆ. ಪಪ್ಪು ಸ್ವಲ್ಪ ದೊಡ್ಡವರಾದ್ಮೇಲೆ ಪಪ್ಪು ಆಟ ಆಡ್ತಾ ಇರ್ತಾನೆ. ಅವ್ರ ಜಾಗಕ್ಕೆ ಪಪ್ಪು ಬರ್ತಾನೆ. ಅವರೆಲ್ಲ ಅಪ್ಪು ಜಾಗಕ್ಕೆ ಹೋಗ್ತಾರೆ, ಅಷ್ಟೇ ಡಿಫ್ರೆನ್ಸು. ಅದಾದ್ಮೇಲೆ ಪಪ್ಪು ಜಾಗಕ್ಕೆ ತ್ರಿವೇಣಿ ಪಾಪು ಆ್ಯಂಡ್ ಮಧು ಪಾಪು ಬರ್ತಾರೆ. ನೋಡೋಣ ಯಾವ ಪಾಪು ಆಗುತ್ತೆ ಏನು ಅಂತ ನಾನು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಬಟ್ ನಾನೇನು ಅಂದ್ಕೊಳ್ಳೋದು ಅಂದರೆ ಅವ್ರಿಗೊಂದು ಫೀಲಿಂಗ್ಸ್ ಇರುತ್ತೆ ಅಲ್ವಾ, ನನಗಿದೇ ಬೇಕು ಬೇಬಿ ಅನ್ನೋದು. ಅದನ್ನೇ ದೇವ್ರು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಗಾಡ್ನ. ಲೈಕ್ ಎಲ್ಲ ವಿಷಯದಲ್ಲೂ ನಾವು ಬೇಡ್ಕೊಂಡ್ರೆ ಸಿಗ್ಬೋದು. ಬಟ್ ಮಗು ವಿಷಯ ಅಂತ ಬಂದಾಗ ಮೇಲ್ಗಡೆ ಫಿಕ್ಸ್ ಮಾಡಿರ್ತಾರೆ ಎಲ್ರಿಗೂ.
ತೀರಾ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಲೈಕ್ ಯಾವುದು ನಮಗೆ ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಸೊ ಅದನ್ನೇ ಕಳಿಸ್ತಾರೆ. ಹೆಣ್ಮಗು ಗಂಡ್ಮಗು ಅನ್ನೋದು ಮ್ಯಾಟರ್ ಆಗಲ್ಲ. ಬಿಕಾಸ್ ಇವಾಗ ಪಾಪ ಮಕ್ಳಿಲ್ದಿರೋರು ಎಷ್ಟು ಜನ ಸಫರ್ ಪಡ್ತಾ ಇರ್ತಾರೆ ಮಗು ಬೇಕು ಅಂತ. ಸಮ್ಟೈಮ್ಸ್ ಅದೇ ಮಕ್ಕಳು ಒಳ್ಳೆ ಬುದ್ಧಿ ಕಲಿಯದೇ ಇದ್ದಾಗ್ಲೂ ಗಾಡ್ ಗಿಫ್ಟ್ ಅವ್ರಿಗೇನೆ. ಅಂದರೆ ಮಕ್ಳು ಇಲ್ಲದೆ ಇರೋರು ನಿಜವಾಗ್ಲೂ ನೆಮ್ಮದಿಯಾಗಿರ್ತಾರೆ ಅಂತ ಅನ್ಕೋಬೋದು. ಸೊ ಓಕೆ ಗೈಸ್, ಇವಾಗ ನಾನು ಮ್ಯಾಂಗೋದು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ನಮ್ಮ ತ್ರಿವೇಣಿ ಮಾಡಿದ್ಲು ಅಲ್ವಾ, ಅದನ್ನು ರೆಸಿಪಿ ಶೂಟ್ ಮಾಡಿ ಕಳಿಸ್ತೀನಿ ಅಂದ್ಲು. ಅವಳು ಕಳಿಸಿಲ್ಲ, ಅವಳು ಎಲ್ಲೋ ಹೋಗಿರಬೇಕು, ಆಚೆ ಹೋಗ್ತೀನಿ ಅಂತ ಇದ್ಲು. ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮಮ್ಮಿಗೆ ಇಷ್ಟ ಆಯಿತು ಅಂತ ಹೇಳಿ 3 ಮ್ಯಾಂಗೋಸ್ ಇದೆ, ನೋಡಬೇಕು ಏನಾಗುತ್ತೋ ಏನೋ ಗೊತ್ತಿಲ್ಲ. 3 ಮ್ಯಾಂಗೋ ಇದೆ, ಮಾಧವ್ರಿಗೆ ಯಾರೋ ಕೊಟ್ಟಿದ್ದು. ಇದೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಕಟ್ ಮಾಡಿ ಎಲ್ಲ ಮಾಡಬೇಕು. ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಫಸ್ಟು ಟೈಮ್ ನಾನು ಮಾಡ್ತಾ ಇರೋದು. ಯಾವತ್ತೂ ನಾನು ಮ್ಯಾಂಗೋದು ಮಾಡಿರಲಿಲ್ಲ. ತ್ರಿವೇಣಿ ಹೇಳಿದ್ಲು ಆ್ಯಂಡ್ ನಮ್ಮ ಮಮ್ಮಿಗೆ ಟೇಸ್ಟ್ ಮಾಡೋಕ್ಕೆ ಅಂತ ಕೊಟ್ಟಿದ್ಲಲ್ಲ, ಅದು ನೋಡಿದ್ಮೇಲೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು. ಒಂದು ಹಣ್ಣು ಹೋಗಿದೆ, ನಾನು ಬೇಡ ಅಂದ್ರೂ ನಮ್ಮ ಅಪ್ಪ ಅವರು ನಾನು ಹೆಲ್ಪ್ ಮಾಡಲೇಬೇಕು ಅಂತ ಹೇಳಿ ಮಾಡ್ತಿದ್ದಾರೆ. ಲವ್ ಯು ಬಂಗಾರ. ಏನು ಕಪ್ಪು ಇಷ್ಟೊಂದು ಆಸೆ ಹೆಲ್ಪ್ ಮಾಡೋಕ್ಕೆ? ಹಾಂ, ಏನಾದರೂ ರೀಸನ್ ಇರಬೇಕಲ್ವಾ? ಇಷ್ಟ ಎಲ್ಲ ಇಷ್ಟ ಗೈಸ್. ಅದು ಮಾಡಲ್ಲ, ನಾನು ಇದು ಮಾಡಲ್ಲ ಅಂತ ಅನ್ನಲ್ಲ. ಮೊನ್ನೆ ನಮ್ಮ ಮಮ್ಮಿ ತಲೆನೋವು ಬಂದು ಮಲ್ಕೊಬಿಟ್ಟೈತೆ. ಅಗೈನ್ ಅವ್ರ ಕೆಲ್ಸದವ್ರು ಬಂದಿರಲಿಲ್ಲ. ಆವಾಗ ಪಾತ್ರೆ ತೊಳ್ಕೊಡ್ತೀನಿ ಮಮ್ಮಿ ಅಂತ ಅಂದ್ಕೊಂಡು ಹೋಗಿದ್ದೆ. ಆವಾಗಂತೂ ನನಗೆ ಸಿಕ್ಕಾಪಟ್ಟೆ ಖುಷಿನೇ ಆಗೋಯ್ತು ನಮ್ಮ ಅಪ್ಪು ನೋಡಿ. ಏನಪ್ಪು, ಎಷ್ಟು ಪಾತ್ರೆ ತೊಳೆದೆ ಅವತ್ತು? 25. ಅದನ್ನು ಕೌಂಟ್ ಮಾಡೋನೆ ನೋಡಿ. 25 ಪಾತ್ರೆ ತೊಳೆದ್ನಂತೆ, ವಾಶ್ ಮಾಡೋದು ನನ್ನ ಅಪ್ಪು. ಇಲ್ಲಿ 2 ತೆಂಗಿನಕಾಯಿ ತೊಗೊಂಡಿದ್ದಾರೆ ನಮ್ಮ ಮಮ್ಮಿಯವರು, ಅದನ್ನು ತುರ್ಕೊಡ್ತಾರೆ. ಅಷ್ಟರಲ್ಲಿ ಅಪ್ಪು ಅವರು ಮ್ಯಾಂಗೋ ಎಲ್ಲ ಬಿಡಿಸಿ ಕಟ್ ಮಾಡಿ ಕೊಟ್ಟಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ರುಬ್ಕೋಬೇಕು. ಅಪ್ಪು ನೋಡ್ಕೊಂಡು ಹಾಕ್ಬೇಕು ಮಗನೇ, ಹುಡ ಏನಾದರೂ ಇದ್ದರೆ. ಆಲ್ರೆಡಿ ನೋಡಿದ್ದೀನಿ ಒನ್ಸು, ಬಟ್ ಆರೆಂಜ್ ಕಲರ್ ಚೆನ್ನಾಗೈತೆ ಅಪ್ಪು, ಯೆಲ್ಲೋ ಕಲರ್ ಮ್ಯಾಂಗೋಗಿಂತಲ್ಲ. ಫೈನಲಿ ಹೂರ್ಣ ರೆಡಿ ಆಯಿತು, ಒಬ್ಬಟ್ಟಿಗೆ ರೆಡಿ ಆಗಿದೆ ಇದೆಲ್ಲ. ಸೊ ಕನ್ಸಿಸ್ಟೆನ್ಸಿ ಅಂತೂ ಕರೆಕ್ಟಾಗಿ ಬಂದಿದೆ. ಮೇಯ್ನು ಕನಕ ಕರೆಕ್ಟಾಗಿ ಬಂದರೆ ಇದನ್ನು ಕಲಿಸ್ಕೊಂಡು ತಟ್ಕೊಳ್ಳೋದು ಅಷ್ಟೇ ಬಾಕಿ. ನೋಡ್ತೀನಿ, ಆದರೆ ಇವಾಗ ಬೇಕು ಅಂದರೆ ಇವಾಗಲೇ ಕಲಿಸಿಡ್ತೀನಿ, ಇಲ್ಲ ಮಾರ್ನಿಂಗ್ ಮಾಡ್ಕೋತಾರೆ. ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಬಟ್ ಇದು ಅದೆಲ್ಲ ಕರೆಕ್ಟಾಗಿ ಹಾಕಿದೆ. ಸಣ್ಣ ಸಣ್ಣದು 2 ತೆಂಗಿನಕಾಯಿನ ಹಾಕಿದೆ. ಅಗೈನ್ ಮಾವಿನ ಹಣ್ಣು ಒಂದು 3-4 ಹಾಕಿದ್ವಿ, ಬಟ್ ಅದರಲ್ಲಿ ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಹೋಗಿತ್ತು. ಮತ್ತು ಈ ಕಪ್ಪಲ್ಲಿ 1.5 ಕಪ್ಪು ರವೆನ ಹಾಕಿದ್ದೆ. ಮತ್ತು ಈ ಒಂದು ಫುಲ್ ಕಪ್ಪಲ್ಲಿ ಬೆಲ್ಲನ ಆ್ಯಡ್ ಮಾಡಿದೆ, ಬಟ್ ಸ್ವಲ್ಪ ಬೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಒಂಚೂರು ಹುಳಿ ಮಾವಿನ ಎಣ್ಣೆ ಹಾಕಿದೆ, ಸ್ವಲ್ಪ ಟೇಸ್ಟು ಸ್ವಲ್ಪನಾದರೂ ಹುಳಿ ಇರಲಿ ಅಂತ ಹೇಳಿ. ಇನ್ನೇನಿದ್ರು ಕನಕ ಕಲ್ಸೋಕ್ಕಿಟ್ಟಿದ್ದೀನಿ ಇಲ್ಲಿ, ಇದನ್ನು ತಟ್ಟೋದಷ್ಟೇ ಗೈಸ್. ಇದು ಸಖತ್ತಾಗಿ ಬಂತು. ಪಪ್ಪುಮ್ಮ ಅಲ್ಲಿಂದ ಬಂದಮೇಲೆ ಗೈಸ್ ರೆಸ್ಟ್ ಮಾಡಿ ಪಪ್ಪು ಅವರು ಮತ್ತೆ ಮಾರ್ನಿಂಗು ಫ್ರೆಶ್ ಅಪ್ ಆಗೋದು, ಈವ್ನಿಂಗು ಫ್ರೆಶ್ ಅಪ್ ಆಗೋದು ಅಲ್ಲಮ್ಮ ಪಪ್ಪು. ಬಾಯ್ ಬಾಯ್. ಹಾಕ್ಷಿ ಹಾಕ್ಷಿ ಹಾಕ್ಷಿ. ನನ್ನ ಸ್ಟೂಡೆಂಟ್ ಬಿಂದು ಮನೆಗೆ ಹೋಗಿದ್ವಿ ಅಲ್ವಾ, ಅವರು ಕುಂಕುಮಕ್ಕೆ ಅಂತ ಈ ಸ್ಯಾರಿ ಕೊಟ್ಟರು. ನಾನು ಇದೆಲ್ಲ ಏನು ಬೇಡ, ಜಸ್ಟು ಅರಿಶಿನ ಕುಂಕುಮ ಕೊಡಿ ಅಂದೆ. ಬಟ್ ಅವ್ರ ಪ್ರೀತಿಯಿಂದ ಇಲ್ಲ ಕೊಡಲೇಬೇಕು ಅಂತ ಹೇಳಿ ಕೊಟ್ಟರು. ಮಮ್ಮಿ ಚೆನ್ನಾಗಿತ್ತಾ ಸೀರೆ? ಕಲರ್ ಇಷ್ಟ ಆಯ್ತಾ? ಪಪ್ಪು ಇವನು ಇಲ್ಲೂ ಆಟಾಡೋಕ್ಕೆ ಬಂದವನೇ ಬಾಲಲ್ಲಿ ಅಲ್ಲ. ಪಾಪು ಗುಡ್ ನೈಟ್ ಮಾಡ್ಬಿಡು ಎಲ್ರಿಗೂ. ಗುಡ್ ನೈಟ್. ಗುಡ್ ನೈಟ್ ಕಂದ. ಪಪ್ಪು ಅವ್ರಿಗೆ ಬಂದ ತಕ್ಷಣ ದೃಷ್ಟಿ ಎಲ್ಲ ತೆಗೆದು ನಮ್ಮ ಮಮ್ಮಿ ಅದೇ ಅರ್ಶನದ ಕಾಣಿಸ್ತಾ ಇರೋದು. ಪಪ್ಪು ಗುಡ್ ನೈಟ್. ಹಾಕ್ಷಿ ಹಾಕ್ಷಿ. ಇಲ್ಲ ಅಪ್ಪು ಅಪ್ಪು ಆಟ ಆಡ್ತಾನೆ ಗೈಸ್, ಅದನ್ನ ನೋಡ್ಬಿಟ್ಟು ನಗ್ತಾ ಇರೋದು ಅವನು. ಪಪ್ಪು ಕಂಡ್ರೆ ಭಾರಿ ಆಸೆ ಪಪ್ಪುಗೆ. ಪಪ್ಪು ಬಾಯ್, ಗುಡ್ ನೈಟ್. ಶೇಕ್ ಹ್ಯಾಂಡ್ ಮಾಡಿ. ನಮ್ಮ ಮಮ್ಮಿನೇ ಮಾಡಿಸ್ಬಿಡ್ತಾ ಅದೇ. ಬಾಯ್ ಕಂದ, ಹೋಗು ಬಾಯ್ ಹೇಳ್ಬಿಡು ಎಲ್ರಿಗೂ ಗುಡ್ ನೈಟ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ. ಓಕೆ ಗಾಯ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾನು ಒಬ್ಬಿಟ್ಟು ಇವತ್ತು ಅದನ್ನು ತಟ್ಟಕ್ಕೆ ಹೋಗಿಲ್ಲ, ನೆಕ್ಸ್ಟ್ ನಾಳೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದ್ರೂ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ. ಸೊ ನೆಕ್ಸ್ಟು ಮಾಡಿದಾಗ ಯಾವ ಥರ ಬಂತು ಏನು ಅನ್ನೋದನ್ನ ತೋರಿಸ್ತೀನಿ.
ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಧು ವ್ಲಾಗ್. ಥ್ಯಾಂಕ್ ಯು.